ಗೈಸ್ ವೆಲ್ಕಮ್ ಗೈಸ್. ನಂದು ಟಿಫನ್ ರೆಡಿ. ಕೆಲಸ ಆಗಲಿಲ್ಲ ಗೈಸ್. ಇಂದು ಮತ್ತೆ ನಮ್ಮ ಯಜಮಾನ್ರದ್ದು 10th ಸ್ಟ್ಯಾಂಡರ್ಡ್ದು ಮಾರ್ಕ್ಸ್ ಕಾರ್ಡ್ ನಾನು ತೋರಿಸ್ತೀನಿ ತಾಳಿ. ಮರ್ಯಾದೆ ತೆಗಿತಾ ಇದ್ದೀನಿ ಮಾಸ್ಟರ್ ಫ್ಯಾಂಟಾಸ್ಟಿಕ್ ಆಗಿ ಹೇಳ್ಕೊಡೋದು. 95% ಬಂದಿತ್ತು ಗೈಸ್. ಅಪ್ಪ ಏನು ಹಿಂಗಾಗ್ತದೆ ಬಾಯಿನ ಅಂತ ದಯವಿಟ್ಟು ಆಗಿ ಪಾಪ ನನ್ನ ಹೆಂಡತಿ ಕೊರಗ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಗೈಸ್ ಇವತ್ತು ವಾಲೆ ಚೇಂಜ್ ಮಾಡಿದ್ದೀನಿ. ಯಾವಾಗಲೂ ರಿಂಗೇ ಹಾಕ್ಕೊಂಡಿರ್ತೀನಿ. ಸೊ ಇವತ್ತು ಚೇಂಜ್ ಮಾಡೋಣ ಅಂತ ಇವತ್ತು ಹಾಕ್ಕೊಂಡಿದ್ದೀನಿ. ಬಟ್ ಇದು ಹಾಕ್ಕೊಳ್ಳೋಕ್ಕಿಂತ ಇದು ಆರ್ಟಿಫಿಷಿಯಲ್. ಸೊ ಸ್ವಲ್ಪ ಹೊತ್ತು ಹಾಕ್ಕೋಬೋದು. ನಾರ್ಮಲಾಗಿ ನಾನು ದಿನ ಹಾಕ್ಕೊಳ್ಳೋದು ರಿಂಗ್ ಬಂದ್ಬಿಟ್ಟು ಅದು ಚಿನ್ನದ್ದು. ಸೊ ಅದು ಜಾಸ್ತಿ ಕಂಫರ್ಟೇಬಲ್ ಆಗಿರುತ್ತೆ. ಪರ್ಮನೆಂಟಾಗಿ ಹಾಕ್ಕೊಂಡಿದ್ದೆ. ಬಟ್ ಇಲ್ಲಿ ಇವತ್ತು ಚೇಂಜಸ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಇವಾಗ ಸದ್ಯಕ್ಕೆ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಮನೆ ಕೆಲಸ ಮಾಡಿ ಇವಾಗ ಟಿಫನ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಯಾವತ್ತೂ ಕೇಳಲ್ಲ ಪೂರಿ ಎಲ್ಲ. ಅಂಥದ್ರಲ್ಲಿ ನಿನ್ನೆ ಪೂರಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಪೂರಿ ಆ್ಯಂಡ್ ದಾಲ್. ಅದಾದಮೇಲೆ ಭವಿಷ್ಯ ಇನ್ನು ಮಲಗಿದಳು. ಇನ್ನೊಂದು 5 minutes ಮಲ್ಕೋತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಳು. ಇನ್ನೇನು ಎದ್ದೊಳ್ತಾಳೆ. ಅವಳದೇನೋ ಬಟ್ಟೆ ಒಂದು ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕಂತ ಇವತ್ತು. ಆ್ಯಂಡ್ ಇವತ್ತು ನಾನು ಮತ್ತು ನಮ್ಮ ಯಜಮಾನ್ರು ಹೊರಗಡೆ ಸಹ ಹೋಗಬೇಕು. ಏನಕ್ಕೆ ಅಂದರೆ ನೆನ್ನೆ ಹೋಗೋಣ ಅಂತ ಅಂದ್ಕೊಂಡ್ವಿ ವೋಟರ್ ID ರಿನ್ಯೂ ಮಾಡಿಸೋದಕ್ಕೆ. ಬಟ್ ನೆನ್ನೆ ಆಗಲಿಲ್ಲ, ನಮ್ಮ ಯಜಮಾನ್ರು ಬಿಸಿ ಇದ್ದರು. ಸೊ ಇವತ್ತು ಹೋಗಬೇಕು ಗೈಸ್. ಸದ್ಯಕ್ಕೆ ಇಷ್ಟೇ. ಇನ್ನು ಕೆಲಸ ಇದೆ ಮನೆಯದು. ಪೂಜೆ ಇನ್ನೂ ಮಾಡಿಲ್ಲ, ಪೂಜೆ ಮಾಡಬೇಕು. ಸೊ ಒಂದು ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಂದು ಟಿಫನ್ ರೆಡಿ ಇದೆ. ಪೂರಿ, ದಾಲ್, ಆನಿಯನ್, ಇದು ಲೆಮನ್ ಇದಕ್ಕೆ ಹಿಂಡ್ಕೊಳ್ಳೋಕ್ಕೆ, ಮತ್ತು ಚಿಲ್ಲಿ. ಭವಿಷ್ಯ ಎದ್ದಿದ್ದಾಳೆ. ಬಟ್ ಅವಳಿಗೆ ಇವಾಗಲೇ ಟಿಫನ್ ತಿನ್ಬೇಕು ಅನ್ನಿಸ್ತಿಲ್ಲ ಅಂತೆ. ಕೂತ್ಕೊಂಡು ನಾನು ಹೇಳ್ದೆ ತಾನೇ ಕೊಡ್ತೀನಿ ಅಂತ. ತೊಗೊಬಿಡು ಬಾ, ತೊಗೊಬಾ. ಇಲ್ಲ ತೊಗೊಬಾ. ನಂಗೆ ಆ ಥರ ಆದರೆ ನಂಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಇದು ತಿನ್ನು, ನಾನು ಮಾಡ್ಕೋತೀನಿ ಇವಾಗ. ತಗೋ, ಇದನ್ನು ತಿನ್ಕೊ. ಇವಾಗ ನಾನು ಮಾಡ್ಕೋತೀನಿ ಗೈಸ್. ನಾನು ಮಾಡಿಕೊಂಡೆ ಗೈಸ್. ಇದು ಹೇಗೆ ತಿನ್ನೋದು ಅಂತ ಹೇಳ್ತೀನಿ. ಒಂದು ಪೀಸ್ ಪೂರಿ ತೊಗೊಳ್ಳಿ. ಹಿಂಗೆ ತೊಗೊಂಡು ಸ್ವಲ್ಪ ಆನಿಯನ್ ಜೊತೆಗೆ ಹಿಂಗೆ ಸೇರಿಸ್ಬೇಕು. ಓಕೆ, ಆಮೇಲೆ ತಿಂದು ಬೆಸ್ಟ್ ಕಾಂಬಿನೇಷನ್ ಗೈಸ್. ಮೆಣಸಿನ್ಕಾಯಿ ಹೈಲೈಟು ಅಲ್ವಾ ಭವಿಷ್ಯ? ಇದರಲ್ಲಿ ಮೆಣಸಿನ್ಕಾಯಿ ಇಂಪಾರ್ಟೆಂಟ್ ಅಲ್ವಾ? ದಾಲ್ಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳಿ ಗೈಸ್. ಏನಿಲ್ಲ, ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಕರೆದ್ಬಿಟ್ಟು ಅದರಿಂದ ತೆಗೆದುಬಿಟ್ಟು ಅದಾದಮೇಲೆ ಸಾಲ್ಟ್ ಸ್ಪ್ರಿಂಕಲ್ ಮಾಡಿಬಿಡಿ. ಸೂಪರಾಗಿರುತ್ತೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬಾಗಿಲು ತೆಗ್ದೇ ಇದೆ ಅದಕ್ಕೆ. ಜೊತೆಯಲ್ಲಿ ಬನ್ನಿ ಬನ್ನಿ. ಏನ್ರಿ ಅಲ್ಲಿ ಇಟ್ಟಿದ್ದೆ ಕಿಟಕಿ ಹತ್ರ. ಟಿಫನ್ ಅದಕ್ಕೆ ಪೂರಿ ತಿನ್ನಿ. ಪೂರಿ ದಾಲ್ ಮಾಡಿದ್ದೀನಿ. ಆಯತ್ತೆ ಜಾಗ ಮಾತ್ರ ಬಿಟ್ಟು ಅಲ್ಲಾಡ್ಬೇಡ. ಅಲ್ಲಿ ಅಳ್ಳಾನೆ ಬಿಟ್ಬಿಟ್ಟಿದೆ. ನಾನು ಹೇಳಿದ್ದೀನಿ ಮಧ್ಯದ ಒಂದು ಸುತ್ತು ಆ ಕಡೆ ಸುತ್ತು ಅಂತ. ಹಾಂ ಕೊಟ್ಟೆ. ಅದಕ್ಕೆ ಅದ್ರ ಹೆಸರೇ ಬೆಣ್ಣೆ ಬಿಸ್ಕೆಟು. ಬೆಣ್ಣೆ ತಿನ್ನಲ್ಲ ಅತ್ತೆ, ಮೊಸರು ತಿಂತಾರತ್ತೆ. ಬಚ್ಚಿಟ್ಟಿದ್ದೆ ತಿರ್ಗಾ ತಗೊಂಡ್ಳು. ಹಾಕೊಳ್ಳಿ ಅಂತ ಹೇಳಿದ್ರೆ ನೀವು ಇಡ್ತೀರಾ. ನಮ್ಮಪ್ಪ ಬ್ಲಾಕ್ ಹಾಕಕ್ ಬಿಡ್ತಾರಂತೆ. ಏನ್ರಿ ಇದು? ಸಾರಿ ಯಾವತ್ತೂ ಹೇಳಿಲ್ಲ, ಮೊನ್ನೆ ಹೇಳಿಲ್ಲ.
ಏನು ಯಾರೇ ಹಬ್ಬ ಬಂತು ಅಂತ ಏನು ಬ್ರೇಕ್ ಸಿಕ್ತು ಅಂತ ಆರಾಮಾಗಿದ್ಯಾ ಹಬ್ಬ ನನಗೆ ಹೆಲ್ಪ್ ಮಾಡು ಬಟ್ಟೆ ಮಡ್ಚೋದ್ರಲ್ಲಿ ಬರೀ ಇವಳಿಗೆ ಬಟ್ಟೆ ಟ್ರಿಪ್ಪಿಗೆ ಹೆಲ್ಪ್ ಮಾಡೋದೇ ಆಗೋಯ್ತು. ಬಟ್ಟೆ ಫಿಕ್ಸ್ ಮಾಡಕ್ಕೆ ಹೆಲ್ಪ್ ಮಾಡು ಔಟ್ ಫಿಕ್ಸ್ ಇಲ್ಲ ಅತ್ತೆ ಬಂದಿದೆ, ಅತ್ತೆ ಬಂದ ಓದಾದ್ಮೇಲೆ ಮಾಡೋಣ. ಗೈಸ್ ನೋಡಿ ನಮ್ಮ ಯಜಮಾನ್ರು ಬಾಟ್ಲು ಇದು. ಅವಳು ಬಿಟ್ಟರೆ ಮನೆಯೇ ಚೇಂಜ್ ಮಾಡಿಬಿಡ್ತಾಳೆ. ಗೈಸ್ ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ವೋಟರ್ ಐ ಡಿ ರಿನ್ಯೂ ಮಾಡಿಸೋದಕ್ಕೆ ಈಗ ಹೋಗ್ತಾ ಇದ್ದೀವಿ. ನೆನ್ನೆ ಹೆಂಗೆ ರೆಡಿ ಆಗಿದೆ, ಇವತ್ತು ಹೆಂಗಂದ್ರೆ ಹಂಗೆ ರೆಡಿ ಆಗಿದ್ದೀನಿ. ಈ ಪ್ಲೇಸ್ ನೋಡಿದ್ರೆ ಯಾವುದೋ ಹಳ್ಳಿಗೆ ಬಂದ್ಬಿಟ್ಟಿದ್ದೀವಿ, ಯಾವುದೋ ಸರ್ ಎಲೆಕ್ಷನ್ ಕಾರ್ಡ್ ಯಾವ ಕಡೆ ಅಂತೀರಿ? ಇದು ಸ್ಕೂಲ್ಗಳು ಗೈಸ್, ಶಾರದಾಂಬ ಸ್ಕೂಲ್. ಶ್ರೀ ಅಲ್ಲ ಸರಸ್ವತಿ ಮಂದಿರ, ಮಾತಾ ಮಂದಿರ. ಜನರಿದ್ದಾರೆ ಗೈಸ್. ಕೆಲಸ ಆಗಲಿಲ್ಲ ಗೈಸ್, ಏನೇನೋ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೇಳಿದ್ರು. ಹಾಂ, ಸೊ ಅದಕ್ಕೋಸ್ಕರ ಅದನ್ನು ತೊಗೊಬರೋದಕ್ಕೆ ತಿರ್ಗಾ ಮನೆಗೆ ಹೋಗ್ತಾಯಿದ್ದೀವಿ. ಮಳೆ ಬೇರೆ ಬರ್ತಾಯಿದೆ ಸಣ್ಣಗೆ. ಅವರು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಏನಕ್ಕೆ ಕೇಳಿದ್ರು ಅಂತ ಅಂದರೆ, ಮುಂದಕ್ಕೆ ನಾವು ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು ಪ್ರೂಫ್ ಇರಲಿ ಅಂತ ಹೇಳ್ಬಿಟ್ಟು ಗೈಸ್. ನೋಡಿ ಅವ್ರು ಮಾತ್ರ ಗಾಡಿ ಒರೆಸ್ಕೊಂಡು ಅವ್ರ ಸೀಟ್ ಯಾಕೆ ಒರ್ಸಿಲ್ವಾ ಬಾಯಿ ಮುಚ್ಕೊಂಡು? ಅವ್ರ ಸೀಟ್ ಹತ್ರ ಮಾತ್ರ ಬಟ್ಟೆ ಹಾಕ್ಕೊಬಿಟ್ರು. ಅದೇ ನೋಡಲ್ವಾ, ಏನು ಚೆನ್ನಾಗಿದ್ದಾಗ ಯಾರೇ ಆಗಲಿ, ಫ್ರೆಂಡ್ಸ್ಗಳೇ ಆಗಲಿ, ಏನೇ ಆಗಲಿ, ಕೆಮ್ಮಿದ್ರೆ ಯಾಕೋ ಹುಷಾರಿಲ್ವೇನೋ ಅಂತಾರೆ. ಒಂದು ನಿಮಿಷ ತೇಳು. ಅದೇ ಏನಾರು ಅವ್ರ ದುಷ್ಪನ್ ಆಗ್ಬಿಡ್ಲಿ, ಒಂದು ಸ್ವಲ್ಪ ಅಂತಾರೆ. ನನ್ನ ಮಗ ನೋಡು, ನನ್ನ ಮುಂದೆ ನೋಡಿ ನಾಟಕ ಮಾಡ್ತಾ ನೋಡು. ನಾನೇನು ಆ ಥರ ಹೇಳಲಿಲ್ಲ ನನಗೆ. ಅವ್ರ ಮಾತ್ರ ತೊಳ್ಕೊ ಒರ್ಸ್ಕೊತವ್ರೆ ಅಂತ ಹೇಳಲ್ಲ. ನೀವು ಹಾಸ್ಕೊಂಡ್ರಲ್ಲ ಅದ್ರ ಮೇಲೆ ಕುತ್ಕೊಬಿಡ್ತೀರಾ ಅಂದ್ಕೊಂಡೆ ನಾನು. ಅಲ್ಲ ಹಂಗೆ ಕುತ್ಕೊಂಡಿದ್ದೀನಿ ಗೈಸ್. ಇವಾಗ ಏನು ಐಟಮ್ ಬೇಕೋ ತೊಗೊಂಡು ಹೋಗ್ತಾ ಇದ್ದೀವಿ. ನಂದು ಮತ್ತು ನಮ್ಮ ಯಜಮಾನ್ರದ್ದು 10th ಸ್ಟ್ಯಾಂಡರ್ಡ್ದು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ತಾ ಇದ್ದೀವಿ, ಜೆರಾಕ್ಸು. ನಿಮಗೆ ತೋರಿಸ್ಬೇಕಾ? ನಾನು ತೋರಿಸ್ತೀನಿ ತಾಳಿ. ಪಾಪ ಭವಿಷ್ಯನ ಅಷ್ಟು ಗೋಳಿಕೋತೀವಿ, ಮಾರ್ಕ್ಸ್ ತೆಗ್ದಿಲ್ಲ ಅಂತ. ನಾವು ಎಷ್ಟು ಮಟ್ಟಕ್ಕೆ ತೆಗಿತಿದ್ವಿ ಅಂತ ಇವಾಗ ಅಲ್ಲಿ ಇಳಿತೀನಲ್ಲ, ತೋರಿಸ್ತೀನಿ ತಾಳಿ. ನಮ್ಮ ಯಜಮಾನ್ರದೇ ರಗಳೆ, ಮಾರ್ಕ್ಸ್ ತೆಗ್ದಿಲ್ಲ, ಕಮ್ಮಿ ಆಯಿತು ಅಂತ. ಇಬ್ಬರು ಪಾಸ್ ಆಗಿದ್ದೀವಿ, ಆದರೆ ಮಾರ್ಕ್ಸು ಅಂತ ಒಳ್ಳೆ ಮಾರ್ಕ್ಸ್ ಅಲ್ಲ. ನೋಡೋಣ, ತೋರಿಸ್ತೀನಿ. ನಮ್ಮ ಯಜಮಾನ್ರು ಚೆನ್ನಾಗಿ ಓದ್ತಿದ್ರು, ನಾನು ಚೆನ್ನಾಗಿ ಓದ್ಕೊತಿಲ್ಲ ಅಂತ ನೋಡೋಣ. ರಿಸಲ್ಟ್ ಬಂದಾಗ ಏನಂತ ಆಗ್ತಾರೆ ಗೊತ್ತಾ? ಈ ಬಾರಿಯೂ ಹೆಣ್ಣು ಮಕ್ಕಳ ಮೇಲ್ಗೈ ಅಂತಲೇ ಆಗ್ತಾರೆ. ಯಾವತ್ತು ಹೆಣ್ಣು ಮಕ್ಕಳ ಮೇಲ್ಗೈ ಅಂತ ಹಾಕಿರೋದೇ ಇಲ್ಲ. ಹಾಗಾದ್ರೆ ನೀವು ಅದು ಮೇಲ್ಗೈ ತಗೊಳಕ್ಕೆ ಇಷ್ಟಪಡಲ್ವಾ? ಅವ್ರು ಕೊಡೋದೇ ಇಲ್ಲ. ಈ ಬಾರಿಯೂ ಹೆಣ್ಣು ಮಕ್ಕಳೇ ಮೇಲ್ಗೈ ಅಂತಲೇ ಆಗ್ತಾ ಇದ್ರು, ಅವ್ರಿಗೂ ಆಗ್ತಾರೆ. ಬಟ್ ನಾನು ತುಂಬ ತಿರ್ಗಾ ಬಂದಿದ್ದೀನಿ. ಮರ್ಯಾದೆ ತೆಗಿತಾ ಇದ್ದೀನಿ. ಅಶೋಕ್ಸಿ ಕನ್ನಡ ಫಸ್ಟ್ ಇದೇನು ಫಸ್ಟ್ ಸೆಕೆಂಡ್ ಅಂತಿದೆ. ಓಕೆ, ಕನ್ನಡ 57, ಇಂಗ್ಲೀಷ್ 30, ಹಿಂದಿ 52, ಮ್ಯಾಥ್ಸ್ 36, ಸೈನ್ಸ್ 39, ಸೋಷಿಯಲ್ಲು 32. ಇದು ನಮ್ಮ ಯಜಮಾನ್ರದ್ದು. ನಂದು ನೋಡಿ ಗೈಸ್. ಇಂಗ್ಲೀಷ್ 62, ಹಿಂದಿ 60, ಫಿಸಿಕ್ಸ್ 65, ಕೆಮಿಸ್ಟ್ರಿ 48 ಕಮ್ಮಿ, ಮ್ಯಾಥ್ಸ್ 54 ಮತ್ತು ಬಯಾಲಜಿ 46. ರೀ ನಂದೇ ಜಾಸ್ತಿ. ಕೋರ್ಸ್ ನಿಮ್ದೆಲ್ಲ 30 ಥರ ಇದೆ. ನಾವು ಸಾಧನೆ ಮಾಡಿದ್ದೆ ಬೇರೆ ಥರ ಬಿಡು. ನಡೀರಿ ಕೊಟ್ಬಿಡೋಣ. ಹೌದಾ, ಸರಿ, ವೆಯ್ಟ್ ಮಾಡೋಣ ಬಿಡಿ. ಕಷ್ಟಪಟ್ಟು ಓದಿದ್ರಾ ಅಥವಾ ಏನು ಸುಮ್ಮನೆ ಹೋಗ್ಬಿಟ್ರೆ ಎಕ್ಸಾಮ್ಗೆ?
ಅವಾಗೆಲ್ಲ ಕಷ್ಟ ಅಂತಂದರೆ ನೋಟ್ಸೇ ಇಟ್ಕೊಂಡಿರ್ತಿರ್ಲಿಲ್ಲ ಅಂತ ಹೇಳಿ. ನೋಟ್ಸ್ ಇರೋದು ಎಲ್ಲ ಒಂದು ಪೇಪರ್, ಒಂದು ಬುಕ್ಕು, 2 ಬುಕ್ಕು ಆ ಥರ. ಪರಿಸ್ಥಿತಿನೇ ಬೇರೆ ಥರ ಅವಾಗ. ಕಡಿ ಅಯ್ಯೋ ಎಷ್ಟು ಹಳೇದು. ಇಲ್ಲೇನೂ ಇರೋಲ್ಲ ತಾನೇ, ತೋರಿಸ್ದೇ ಇರೋವಂಥದ್ದು. ಏನೈತಲ್ಲಿ ನಮ್ಮ ಸಿಗ್ನೇಚರ್ ನೋಡಿ ಹೆಂಗೈತೆ, ಸೂಪರ್. ಗೈಸ್ ನಂದು ಅವಾಗಲೇ ಸಿಗ್ನೇಚರು, ಇವಾಗ ಏನಿದೆಯೋ ಅದೇ ಆಮೇಲೆ ಕಾಪಿ ಮಾಡಿಬಿಟ್ಟಾರು ಟೋಟಲ್ ಗೈಸ್. ಇದು ಸ್ಕೂಲು ಗೈಸ್. ಆಟ ಆಡೋದಕ್ಕೆ ಉಯ್ಯಾಲೆ ಎಲ್ಲ ಇದೆ, ಆದರೆ ಒದ್ದೆ ಆಗಿ ಹೋಗ್ಬಿಟ್ಟಿದೆ. ಇಲ್ಲ ಅಂದರೆ ಹೋಗಿ ಆಟ ಆಡ್ಬೋದು ಗೈಸ್. ಗೈಸ್ ಆಗೋಯ್ತು ಗೈಸ್ ಕೆಲಸ ಪಟ್ಟಂತ. ನಾವು ಹೋಗಿ ಕೊಟ್ಟಿದ ತಕ್ಷಣ ಅದನ್ನು ಜಾಯಿನ್ ಮಾಡಿಬಿಟ್ಟು ಫೋಟೋ ಅಂಟಿಸ್ಬಿಟ್ಟು ತಗೊಂಬಿಟ್ರು. ಇವಾಗ ವೋಟರ್ ಐ ಡಿ ಯಾವಾಗ ಬಂದಿರುತ್ತೆ ಹೊಸದು? ಹಾಂ, ಇದು ಕನ್ಫರ್ಮೇಷನ್ ಅಷ್ಟೇ. ನಾನೇನೋ ಹೊಸದು ವೋಟರ್ ಐ ಡಿ ತಿರ್ಗಾ ಕೊಡ್ತಾರೆ ಅಂತ ಅಂದ್ಕೊಂಡೆ. ಬಾದಾಮಿ ಪಕ್ಕ ಬಾದಾಮಿನಾ ಇದು? ಏನೋ ಅಪ್ಪ ಬೇರೆ ಥರನೂ ಇರುತ್ತೇನೋ ಬಾದಾಮಿ ಮರ. ಗೈಸ್ ಅದು ಕೆಲಸ ಎಲ್ಲ ಆಯ್ತಲ್ಲ, ಈ ಕಡೆ ಸ್ವಲ್ಪ ನಾವು ಸ್ವೀಟ್ ಕಾರ್ನ್ ತೊಗೊಳ್ಳೋಣ ಅಂತ ಬಂದ್ವಿ ಸಲಾಡ್ಗೆ. ಹಾಗೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಾನು ಈ ಕಡೆ ಕರ್ಕೊಂಡ್ಬಂದೆ ಗೈಸ್. ನಮ್ಮ ಯಜಮಾನ್ರು ಆಲ್ರೆಡಿ ಮಾಡಿಸ್ತಾ ಇದ್ದಾರೆ ಕಾಫಿ. ಸ್ಟ್ರಾಂಗ್ ಇದೆಯಾ? ಸ್ವಲ್ಪ ಲೈಟ್ ಸ್ಟ್ರಾಂಗ್, ಚೂರು ಡಿಕಾಕ್ಷನ್ ಆಗಿದೆ. ಹಿಂದೆ ಇದು ಅದೇ ಸ್ಟ್ರಾಂಗ್ ಆಗಿದೆಯಾ ಅಂತ ಕೇಳಿದೆ. ಸ್ವಲ್ಪ ಟೇಸ್ಟ್ ಗೈಸ್. ನಾನು ನಮ್ಮ ಯಜಮಾನ್ರದ್ದು ಮಾರ್ಕ್ಸ್ ತೋರಿಸಿದ್ನಲ್ಲ, ಏನೇನೋ ಅನ್ಕೋಬೇಡಿ ಗೈಸ್. ಏನು ಹಿಂಗೆ ಓದ್ತಾ ಇದ್ರು ಅಂತ. ನಾವೆಲ್ಲ ಅವ್ರು ಕೆಲಸ ಮಾಡ್ಕೊಂಡು ಓದ್ತಾ ಇದ್ದು ಅಲ್ವಾ ರೀ? ವರ್ಕ್ಶಾಪ್ ಇತ್ತಲ್ಲ ನಮ್ಮದು, ಅದೇ ಹೇಳ್ತಾ ಇರೋದು, ಕೆಲಸ ಮಾಡ್ಕೊಂಡು ಓದ್ತಾ ಇದ್ದೀವಿ. ನೋಡೆ ಹಾಗೆಲ್ಲ ವಿದ್ಯಾಭ್ಯಾಸ ಅಷ್ಟೊಂದು ಇಂಪಾರ್ಟೆನ್ಸ್ ಅಂತಲ್ಲ. ಟ್ಯೂಷನ್ ಅವೆಲ್ಲ ಕಾಸು ಕೊಡಬೇಕು. ನಾನು ಟ್ಯೂಷನ್ಗೆ ಹೋಗ್ತಿದ್ದೆ ಗೈಸ್. ಟ್ಯೂಷನ್ಗೆಲ್ಲ ಕಾಸು ಕೊಡಬೇಕು. ನಮಗೆ ಫೀಸ್ ಕಟ್ಟೋದಕ್ಕೆ ಅವತ್ತು ಆಗಿನ ಕಾಲಕ್ಕೆ ಇದು ತೊಂದರೆ. ಹೇಳ್ದಷ್ಟು ಸುಲಭ ಅಲ್ಲ ಗೈಸ್ ಓದೋದು. ಬಟ್ ಟ್ಯೂಷನ್ಗೆ ಹೋದ್ರೆ ರ್ಯಾಂಕ್ ಬಂದ್ಬಿಡ್ತಾ ಇದ್ವಿ ಅನ್ನೋದಲ್ಲ ಸುಳ್ಳು. ನನಗೆ ಮಾತ್ರ ಎಷ್ಟು ಚೆನ್ನಾಗಿರೋ ಟ್ಯೂಷನ್ಗೆ ಹಾಕಿದ್ರು ಅಂದರೆ, ಇವಾಗ ನಮ್ಮ ಮನೇಲಿ ಹೆಂಗೆ ಮಕ್ಕಳಿಗೆ ಅದು ಫೋಟೋ ಇದೆಯಲ್ಲ, ಮಕ್ಳಿಗೆ ಚೆನ್ನಾಗಿ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರಲ್ಲ, ಹಂಗೇನೆ ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ಅಂದರೆ ಡೌಟ್ ಇರೋದನ್ನ ಕೇಳಬೇಕಷ್ಟೇ. ಬಿಡು ಗೊತ್ತಿಲ್ಲ. ಇಲ್ಲ ಗೊತ್ತು. ನೀವು ಹೇಳಿದ್ದಕ್ಕೆ ಮರ್ತೋಯ್ದೆ. ನಮಗೆ ಇದ್ರಪ್ಪ ಒಳ್ಳೊಳ್ಳೆ ಟೀಚರ್ಗಳಿದ್ದು, ಸುಮ್ಮನೆ ಹೇಳಬಾರ್ದು. ANS ಮಾಸ್ಟರ್ ಅಂತ ಇದ್ದರು. ಅದಾದಮೇಲೆ ಭೀಮಣ್ಣ ಮಾಸ್ಟ್ರು, ಉಮಾಶಂಕರ್ ಅಂತ US ಅಂತಿದ್ರು. ಅದಾದಮೇಲೆ ವೈವೇಬಿ ಮಿಸ್, ಯಶೋಧ ಮಿಸ್ ಅಂತ ಇವಾಗಿಲ್ಲ, ಅವರು ತಿರೋದು. ಸುಮಾರು ಜನ ಇದ್ದರು ಒಳ್ಳೊಳ್ಳೆ ಟೀಚರ್ಗಳು. TN ಸೀತಾರಾಮ್ ಅಂತಂದ್ಬಿಟ್ಟು ಸೈನ್ಸು ದೇವರಂತ ಮಾಸ್ಟರು. NA ಅಂತಂದ್ಬಿಟ್ಟು ಹಿಂದಿ ಮಾಸ್ಟ್ರು, ಫೆಂಟಾಸ್ಟಿಕ್ ಆಗಿ ಹೇಳ್ಕೊಡೋರು. ನಮ್ಮೊಂದು ನಂಜಪ್ಪ ಅಂತನೋ ಏನೋ NA ಅಂತಂದ್ಬಿಟ್ಟು ಕುಮಾರಸ್ವಾಮಿ ಸ್ಕೂಲಲ್ಲಿ ಹಿಂದಿ ಮಾಸ್ಟ್ರು, ಸೂಪರ್. ಇವ್ರಿಗೆಲ್ಲ ಹೆಸರು ಗೊತ್ತಿದೆ. ನನ್ಗೆ ಈಗ ನೆನಪಿತ್ತು, ನನಗೂ ನೆನಪಿತ್ತು ರೀ. ಇವಾಗ ಹೆಸರೇಳು ಅಂದ್ರಲ್ಲ, ಮೆಮೊರಿ ಇರ್ಬೋದು ನಿನಗೆ. ನಾವು ಬೇರೆ ಮ್ಯಾಮ್ ಅಂತ ಕೂಗ್ತಾ ಇರ್ಲಿಲ್ಲ, ಆಂಟಿ ಅಂತ ಕೂಗ್ತಾ ಇರ್ಲಿಲ್ಲ. ನಾವು ಸರ್ ಅಂತಾನೆ ಕರಿತಾ ಇದ್ವಿ, ಏನು ಹೆಸರು ದುಡ್ಡು ಕರಿತಾ ಇರಲಿಲ್ಲ. ನಾವೆಲ್ಲ ಮ್ಯಾಮ್ ಅಂದು ಕೂಗ್ತಾ ಇರ್ಲಿಲ್ಲ, ಸಾರ್ ಅಂತ. ಇನ್ನೊಬ್ರಿದ್ದು RMN ಅಂತ, ಆರ್ ಮುನ್ಸಾಯಿಮ್ ನಾಡು ಅಂತ ಅಂದ್ಬಿಟ್ಟು, ಸೂಪರ್ ಮಾಸ್ಟರ್. ಎಲ್ಲ ಒಳ್ಳೆಯವರೇನೆ, ಯಾರೇನೋ ಇದೆಲ್ಲ. ಮುಂದ್ಗಡೆ ಏನೋ ಆಗ್ತಾ ಇದೆ ಬಿಲ್ಡಿಂಗು, ಮುಂದ್ಗಡೆನೋ ಏನೋ ಬಿಲ್ಡಿಂಗ್ ಆಗ್ತಾ ಇದೆ. ಅಲ್ಲೂ ಏನೋ ಶಾಪಿಂಗ್ ಸೆಂಟರ್ ಹಾಗೆ ಐತೆ, ಸಖತ್ ದೊಡ್ಡದಾಗ ಕಟ್ತವ್ರೆ. ಚಿತ್ರ ಸ್ವಲ್ಪ ಹೇಳಿ. ನೀನು ನರ್ಸರಿ 1ನೇ ಕ್ಲಾಸು 2ನೇ ಕ್ಲಾಸು ಅಪ್ ಟು 10ನೇ ಕ್ಲಾಸ್ ತನಕ ಯಾರು ಹೇಳ್ಕೊಟ್ಟಿರ್ತಾರೋ ಅಂತ ಟೀಚರ್ಗಳ ಹೆಸರುಗಳನ್ನ ಬರಿಬಾರ್ದು, ಯಾವತ್ತೂ ಮರಿಬಾರ್ದು. ಈಗ ಮೇನ್ ಪಿಲ್ಲರ್ ಗಿರ್ಜಾ ಆಂಟಿ ಅಂತ, ಅವರೇ ಮೇನ್ ಪಿಲ್ಲರ್ಗಳು. ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅದು ಬಿಡು, ಅದು ನಮ್ಮ ಉದ್ಯೋಗಕ್ಕಷ್ಟೇ.
ಫಸ್ಟಿಂದ 1ರಿಂದ 10ನೇ ಕ್ಲಾಸ್ ತನಕ ಬರ್ತೀವಲ್ಲ ಅದೇ ನಮಗೆ ABCD ಈ ಬರೋದು. ತುಂಬ ಹಚ್ಕೊಂಡ್ಬಿಡ್ತಿದ್ವಿ ಗೈಸ್ ಅವಾಗ ಸ್ಕೂಲ್ನಲ್ಲಿ ಟೀಚರ್ಸ್ನ ತುಂಬ ಏನೋ ಅವ್ರು ನಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟು ಅಂತ ಅನ್ನಿಸ್ತಿದ್ರು. ಇವತ್ತು ನನಗೆ ಯಾರು ಸಿಗಲಿ ರೋಡಲ್ಲಿ ಚಪಕ್ನ ಹೋಗ್ತೀನಿ ಕಾಲಿಗೆ ನಮಸ್ಕಾರ ಹೋಗ್ತೀನಿ. ಹೌದು, ಅವರು ಒಬ್ಬ ಹೆಣ್ಣು ಟೀಚರ್ ಆಗಲಿ ಗಂಟು ಮಾಸ್ಟರೇ ಆಗಲಿ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಅದು ಇರಬೇಕು, ಒಂದು ಮನೋಭಾವ ಇರಬೇಕು. ಅವರು ನಮ್ಗೆ ವಿದ್ಯೆ ಕೊಟ್ಟಿರೋ ದೇವರು ಅಂತ. ಕಾರ್ನ್ ಪರ್ಚೇಸ್ ಮಾಡಿದ್ವಿ, ಅಲ್ಲಿ ಸ್ವೀಟ್ ಕಾರ್ನು ಇವತ್ತು ಹೇಳ್ತಿದ್ದಾರೆ ಪ್ಯಾಕೆಟಲ್ಲೇ ಅಂತ ತಗೋ ಬರ್ತಾ ಇದ್ದಾರೆ. ಏನಾದ್ರು ನಿಮಗೆ ಕೊಟ್ಬಿಟ್ಟು ಹಂಗೆ ಮರ್ತೋದ್ರೆ ಇಂಪಾರ್ಟೆಂಟ್ ಐಟಮು. ಇಲ್ಲ, ನೀವು ಬರೋಕ್ಕಿಂತ ಮುಂಚೆ ರೆಡಿ ಮಾಡ್ಕೊಂಡು ಕಾಸು ಅವ್ರೇನು ಅಂಗಡಿ ಇವನೇ ಇಟ್ಕೊಂಡಿರ್ತಾನೆ ಹುಡುಗ. ಚಾಟ್ಸು ತಿಂತೀರಾ? ಹೋಗು. ನೆನ್ನೆ ಅನ್ಕೊಂಡ್ವಿ ನೀವು ಪಾಪ ಇರಬೇಕಿತ್ತು, ಇಷ್ಟ ಚೆನ್ನಾಗಿತ್ತು ಅಂತ. ಫೆರಾರಿನಾ ಅದು? ಲ್ಯಾಂಬರ್ಗಿನಿ ತಗೋತೀರಾ ಬಿಡಿ ನೀವು. ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ನಾನು ದಿನ ಸಾಯಂಕಾಲ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತೀನಲ್ಲ, ಇವತ್ತು ಆಲ್ರೆಡಿ 3:30 ಆಗೋಗ್ಬಿಟ್ಟಿದೆ, ನಿದ್ದೆ ಮಾಡಿಲ್ಲ. ನಿದ್ದೆನೂ ಹೊರಟೋಯ್ತು. ನಾನು ದಿನ ಹಿಂಗೆ ಮಧ್ಯಾಹ್ನದ ಏನಾದ್ರು ಒಂದು ಕೆಲಸ ಹೇಳ್ಬಿಡಿ ಅಂತ ಕೆಲಸ ಓಡಾಡೋದಿದ್ರೆ ಮಲ್ಗೋದು. ಚೀಟಂಗಡಿ ಇಟ್ಕೊಂಡು ಬೆಳಗ್ಗೆ 6:30 7 ಗಂಟೆಯಿಂದ ಈಗ ರಾತ್ರಿ 10 ಗಂಟೆ ಆದರೆ ಬಿಡಲ್ಲ. ಅಕ್ಕ ಸಿಗರೇಟ್ ಕೊಡಕ್ಕ, ಅಕ್ಕ ಟೀ ಕೊಡಕ್ಕ, ಅವ್ನು ಫುಲ್ ಬ್ಯುಸಿಯಾಗಿರ್ತಾರೆ. ನೋಡು ಒಂದು ಪ್ಲ್ಯಾನ್ ಮಾಡು. ಹಾಗೆ ಆ ಮನೆ ಆ ಅಂಗಡಿನಲ್ಲಿ ಏನು ಕ್ಲೀನಿಂಗ್ ಇದೆಯೋ ನೀವು ಮಾಡ್ತೀರಾ? ಆಯೋದು ಅದು ಕೂಡ ಆಯೋದೆಲ್ಲ ಇಲ್ಲ. 5 kg ತರೋದು ವ್ಯಾಪಾರ ಆದರೆ ಅಷ್ಟೇ, ಇಲ್ಲ ಮನೆಗೆ ಯೂಸ್ ಮಾಡ್ಕೊಳ್ಳೋದು. ಮಾಲ ಇಡ್ತಾ ಇದೀವಿ ನಾವು. ಏನೋ ಕಾಲೇಜ್ನಲ್ಲಿ ಸ್ಯಾರಿ ಡೇ ಏನೋ ಇದೆ ಗೈಸ್, ಎಲ್ಲ ಗರ್ಲ್ಸು ಸ್ಯಾರಿ ಉಟ್ಕೊಂಡು ಓಡಾಡ್ತಾ ಇದ್ದಾರೆ. ನಾವು ಹೌಸ್ ವೈಫ್ಸು ಚೂಡಿದಾರು ಟೀ ಶರ್ಟು ಟ್ರ್ಯಾಕ್ಸ್ ಹಾಕ್ಕೊಂಡು ಓಡಾಡ್ತಾ ಇರ್ತೀವಿ. ಗೈಸ್ ಭವಿಷ್ಯಂಗೆ 10th ಸ್ಟ್ಯಾಂಡರ್ಡಲ್ಲಿ 95% ಬಂದಿತ್ತು ಗೈಸ್. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು. ಓಕೆನಾ? ನಮ್ದು ಎಷ್ಟು ಗೊತ್ತಾ ಮಾರ್ಕ್ಸ್ 10ನೇ ಕ್ಲಾಸ್ನಲ್ಲಿ? ಅಪ್ಪಂದು ಎಲ್ಲ 70+, ಎಲ್ಲದರಲ್ಲೂ 70+, 80 ಸಮ್ವಾಟ್ ಆಯಿತಾ. ನಂದು ಎಲ್ಲ 90%. ನಾನು ಆ ಥರ ಇಲ್ಲ. ಭವಿಷ್ಯ ನನ್ನ ಮಾರ್ಕ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಬಿಟ್ಟು ಬಂದಾದ್ಮೇಲೆ ಬೈತೀನ. ಓಕೆ, ಇವಾಗ ನಾನು ನಿಜವಾದ ಸ್ಕೋರ್ ಹೇಳ್ತೀನಿ. ನಂದು ಎಲ್ಲ 60ಸ್ನಲ್ಲೇ ಇದೆ. ನೀನು ICSE ನಲ್ಲಿ ತಾನೆ? ಆಯಿತು ಕೇಳಿಸ್ಕೊ, 60ಸ್ನಲ್ಲಿದೆ. ಅಪ್ಪಂದು ಎಲ್ಲ 170. ಯಾವುದು 40 ಮೇಲೆ ಹೋಗಿಲ್ಲ. ಹಿಂದಿ ಮಾತ್ರ, ಹಿಂದಿನ ಇಂಗ್ಲೀಷು 40 ಮೇಲೆ ಹೋಗಿದೆ. ಇಂಗ್ಲೀಷ್ ಅನ್ಸುತ್ತಲ್ಲ, ಹಿಂದಿ ಅಯ್ಯೋ ಇಂಗ್ಲೀಷಾ? ನಮ್ಮ ಅಪ್ಪನೇ ಇಂಗ್ಲೀಷ್. ಇನ್ನೆಲ್ಲ 30ಸೇ ಭವಿಷ್ಯ. 30 ಇಲ್ಲ ಕಣೆ, 36. 36 ಅದೇ ಪಾಸ್ ಆಗಿ ಇನ್ನೊಂದೆರಡು ಮಾರ್ಕ್ಸ್ ಎಕ್ಸ್ಟ್ರಾ ಕೊಸರು. ಆ ಮೇಡಮೇ ಹಾಕ್ಬಿಟ್ಟಿರ್ತಾರೆ, ಪಾಪ ಈ ಹುಡುಗ ಮುದ್ದಾಗಿದ್ದಾನೆ ನೋಡೋದಕ್ಕೆ, ಎಷ್ಟು ಡಿಗ್ನಿಫೈಡ್ ಆಗಿ ಬರ್ತಾನೆ ಸ್ಕೂಲಿಗೆ. ಬನಾನಾ ಕೇಕು, ಯಾವುದೇ ಹುಡುಗಿನ ಏನೋ ಹನಿ ಕೇಕು ಮತ್ತೆ ದಿನ ಬನಾನಾ ಬೇಕು. ಗೈಸ್ ಬೇಡ, ಇವರು ನಮ್ಮತ್ತೆ ಹೇಳೋರು, ಇವ್ರದ್ದು ದಿನ ಒಂದು ಬೇಡಿಕೆ ಅಂತೆ. ದಿನ ಹನಿ ಕೇಕ್ ಆಗಬೇಕು ಮತ್ತು ದಿನ ಬಾಳೆಹಣ್ಣು ಆಗಬೇಕು. 10 ಪೈಸೆ ಒಂದು ಬಾಳೆಹಣ್ಣು. ಅವಾಗಿನ ಕಾಲದಲ್ಲಿ ಅದೇ ಜಾಸ್ತಿ. 10 ಪೇರೆಂಟ್ಸ್ ಪೈಸೆ ನಿನ್ನಾಣೆಗೂ 10 ಪೈಸೆ ಒಂದು ಬಾಳೆಹಣ್ಣು. ನಾನು 100%. ಅದು ಮುರುಘಾ ಅಂತ ಒಬ್ಬ ಇದ್ದ ಗೈಸ್, ನಾನು ಬರ್ತಾ ಇದ್ರು. ನಾನು ನಿಜವಾಗ್ಲೂ ಹೇಳ್ತೀನಿ ಗೈಸ್, ನಮ್ಮ ಮನೆಯಲ್ಲಿ ಏನು ಬೇಕಾದ್ರೂ ತಗೋ ಅಂತ ಹೇಳ್ಬಿಟ್ಟು ಅಂಗಡಿನಲ್ಲಿ ಹೇಳಿರೋರು. ಅಯ್ಯೋ ಮೊಸರು ಇಲ್ವಾ ರೀ? ಮೊಸರು ಬೇಕು ರೀ, ಕೆಳಗಡೆ ಹೋಗಿ ತೊಗೊಬರ್ಬೇಕು ನೀವೀಗ. ಗೈಸ್ ನಮ್ಮ ಮನೇಲಿ ಹೇಳಿರೋರು ಏನು ಬೇಕೋ ತಗೋ ಅಂತ ಹೇಳ್ಬಿಟ್ಟು, ಆದರೆ ನಾವು ವರ್ತನೆ ಎಲ್ಲ ಮಾಡ್ತಾ ಇರಲಿಲ್ಲ ಗೈಸ್. ಲೆಕ್ಕ ಬರ್ಸ್ಬಿಟ್ಟು ಬರ್ತಾ ಇದ್ವಿ, ಇದು ಏನಾದ್ರು ತೊಗೊಂಡು, ಬಟ್ ವರ್ತನೆ ಎಲ್ಲ ಮಾಡಿಸಿಲ್ಲ. ಹನಿ ಕೇಕೇ ಬೇಕು, ಬಾಳೆಹಣ್ಣೇ ಬೇಕು. ಬಾಳೆಹಣ್ಣು ಮಾತ್ರ ವರ್ತನೆ ಮಾಡಿದ್ರು. ಮುರುಘಾ ಅಂತ ಅಂದ್ಬಿಟ್ಟು ಹನುಮನ್ನದಲ್ಲಿ 8th ಮೇಲೆ 4th ಕ್ಲಾಸಲ್ಲಿ ಕಾರ್ನಲ್ಲಿ ಹಾಕೊಳ್ಳೋನು, ತಳ್ಳ ಗಾಡಿ ಥರ ಒಂಥರ ಮುಂದ್ಗಡೆ. ಇವಾಗೂ 3 ಚಕ್ರದ ಗಾಡಿ ಬರುತ್ತಲ್ಲ, ಹಿಂಗೆ ಹೇಳ್ಕೊಂಡು ಹೋಗೋದು.
ಅಂತ ಗಾಡಿ ಬರೋಣ ಅದು ಬೇರೆ ಪಕ್ಕದ ಮನೆ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ಕೊಡೋರಂತೆ, ಶ್ರೀನಿವಾಸ ಮೂರ್ತಿ ಹೋಗು ಹನಿ ಕೇಕ್ ಕೇಳು, ಬಾಳೆಹಣ್ಣು ಕೇಳು ನಿಮ್ಮ ಅಮ್ಮನ ಹತ್ರ ಅಂತ. ಶ್ರೀನಿವಾಸ ಮೂರ್ತಿ ನಮಗೆಲ್ಲ ಈ ಥರ ನಮ್ಮ ಕಾಲದಲ್ಲಿ ಈ ಥರ ಇರಲಿಲ್ಲ ಗೈಸ್. ನಾವೆಲ್ಲ ಹಿಂಗೆಲ್ಲ ಗೋಳಿಕೋತಾನೇ ಇರಲಿಲ್ಲ ಪೇರೆಂಟ್ಸ್. ನಾವು ಕೆಲವೇ ದಿನ ಅಷ್ಟೇನೆ, ಅದು ಆಮೇಲೆ ಆಗಣ ಅಂತ ಗೊತ್ತಾಯ್ತು, ಪಟ್ಟ ಸರಿಯಾಗಿ ಕೊಟ್ಟರು ಮನೇಲಿ ಕಾಸು ನನಗೆ ಒಳ್ಳೆಯ ಸರಿಯಾಗಿ ಕೊಟ್ಟರು ನಮ್ಮ ಅಪ್ಪ ಅಲ್ಲ ಅಮ್ಮ. ಅದಾದ್ಮೇಲೆ ಹಂಗೆ ಮರ್ತೋಗ್ಬಿಟ್ಟೆ. ನಮ್ಮನೆಯಲ್ಲಿ ನನಗೆ ನಮ್ಮಮ್ಮ ಹೊಡಿತಾನೆ ಇರಲಿಲ್ಲ ಗೈಸ್. ನಮ್ಮಪ್ಪ ಕೋಪ ಬಂದರೆ ಹೊಡಿಯೋಕ್ಕೆ ಬರೋರು, ನಾನು ಅಷ್ಟರಲ್ಲಿ ಓಡ್ಬಿಡ್ತಿದ್ದೆ. ನಮ್ಮಣ್ಣ ಎಲ್ಲ ಹೊಡೆಸ್ಕೊಂಡಿರ್ತಿದ್ರಲ್ಲ, ಸೊ ನನಗೆ ಬುದ್ಧಿ ಇರ್ತಿತ್ತು ಒಂದು ಸ್ವಲ್ಪ. ಈಗ ಏಟು ಬೀಳುತ್ತೆ, ಕನ್ನಡಕ ಕೆಳಗಡೆ ಬಂದಿದೆ, ಇವಾಗ ಏಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಓಡ್ಬಿಡ್ತಿದ್ದೆ. ಇಲ್ಲಿರೋ ಕನ್ನಡಕ ಜಾರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಹಿಂಗೆ ನೋಡ್ತಾ ಇರೋರು ಕನ್ನಡಕದ ಆಚೆಯಿಂದ. ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೆತ್ತಗೆ ಆ ಜಾಗದಿಂದ ಬೇರೆ ಜಾಗಕ್ಕೆ ಹೊಟ್ಟೋಗಿ, ಅಲ್ಗೂ ಒಂದೆರಡು ಸರಿ ಸುಮ್ಮನೆ ಏನೋ ಮಾಡಿದ್ದೆ ಅಂತ ಅನಿಸುತ್ತೆ, ಹೊಡೆದ್ಬಿಟ್ಟಿದ್ದಾರೆ ನಮ್ಮಪ್ಪ. ಆವತ್ತಿನ ದಿವಸ ಏನು ಮಾಡಿದ್ದೀನಿ, ನಮ್ಮ ಅಪ್ಪನ ಮೇಲಿನ ಪ್ರೀತಿಗೆ ಅವ್ರದ್ದು ಪಟಾಪಟಿ ಚಡ್ಡಿ ಎಲ್ಲ ಒಗ್ದಿದೆ ಗೈಸ್. ಹೊಡೆದ್ಬಿಟ್ರ ನನಗೆ ಕೋಪ ಬಂದ್ಬಿಟ್ಟು ಹೋಗಿ ದೇವ್ರ ಮನೆ, ದೊಡ್ಡದಾಗಿತ್ತು ನಮ್ಮದು ದೇವ್ರ ಮನೆ, ಅದು ರೂಮು ಪ್ಲಸ್ ದೇವ್ರ ಮನೆ ಎರಡೂ, ಹೋಗಿ ಲಾಕ್ ಮಾಡ್ಕೊಂಬಿಡೋದು. ಲಾಕ್ ಮಾಡಿಕೊಂಡು ಅಲ್ಲೊಂದು ದೊಡ್ಡ ಕಿಟಕಿ ಇತ್ತು ವರಾಂಡಾಗೆ ಕಾಣಿಸೋ ಥರ ನಾನು ಕೂತ್ಕೊಂಡಿರೋದು. ಅಲ್ಲೋ ಕಿಟಕಿ ಅಂತ ಇದ್ದೆ. ಆಮೇಲೆ ನಮ್ಮಮ್ಮ ಏನ್ರಿ ಹೊಡೆದ್ಬಿಟ್ರಾ ಪಾಪ, ಅವಳು ನಿಮ್ಮ ಚಡ್ಡಿ ಎಲ್ಲ ಒಗ್ದಿಟ್ಟಿದ್ಲು ಇವತ್ತು, ನೋಡಿದ್ರೆ ಇವತ್ತೇ ಹೊಡೆದ್ಬಿಟ್ರಾ ಅಂತ ಹೇಳಿದಕ್ಕೆ ಆಮೇಲೆ ನಮ್ಮಪ್ಪ ಆಯಿತು ಸಮಾಧಾನ ಮಾಡ್ಕೊಂಡ್ಬಿಟ್ಟು ಒಂದು 10 ರೂಪಾಯಿ 20 ರೂಪಾಯಿ ಇಡ್ತಿದ್ದಂಗೆ ಸರಿ ಇಡು ಅಂತ ಹೇಳ್ಬಿಟ್ಟು ತಗೊಂಡು ದುಡ್ಡು ತಿಂದು ಬಿಡೋದು ಅದ್ರಲ್ಲಿ ಎಲ್ಲರೂ ಅಷ್ಟೇ. ತಿನ್ನೋದಕ್ಕೆ ಕೊಡಿಸ್ಬಿಟ್ರೆ ಸಾಕಷ್ಟೆ, ಪಾಪ ಭವಿಷ್ಯನೂ ಇನ್ನೇನು. ಅದಕ್ಕೆ ತಿನ್ನೋದು ಕೊಡಿಸ್ಬಿಟ್ರೆ ನಾವು ಯಜಮಾನ್ರು ಎಷ್ಟು ಬೈದಿದ್ರು ಸುಮ್ಮನಾಗಿ ಹೋಗ್ಬಿಡ್ತಾರೆ. ಓಹ್ ಅದೇ ಎಲ್ಲ ಪೇರೆಂಟ್ಸು ಅಷ್ಟೇ, ಸುಮ್ಮನೆ ಯಾವತ್ತೂ ಬೈಯಲ್ಲ, ಏನೋ ಒಂದು ಇರುತ್ತೆ ಅದಕ್ಕೆ ಬೈತಾರೆ. ನಮ್ಮ ಮನೆಯಲ್ಲೂ ಬೈತೀವಿ ಗೈಸ್ ಭವಿಷ್ಯಂಗೆ. ನಾನಂತೂ ಚಿಕ್ಕ ವಯಸ್ಸಿನಲ್ಲಿ ಸರಿಗೆ ಹೊಡೆದಿದ್ದೀನಿ ಅವಳಿಗೆ, ನಮ್ಮ ಯಜಮಾನ್ರು ಹೊಡೆದಿಲ್ಲ. ಒಂದು ಸರಿ ಏನೋ ಹಿಂಗೆ ಕೊಟ್ಟಿದ್ದಾರೆ ಅಷ್ಟೇ, ಅದು ಚಿಕ್ಕ ಮಗು ಇದ್ದಾಗ ಅಳ್ತಾನೆ ಇದ್ಲು ಅಂದ್ಬಿಟ್ಟು ಒಂದು ಜೋಲಿ ಆಚೆಯಿಂದ ಹಿಂಗೆ ಬಮ್ಗೆ ಪಟ್ನಂತ ಸರಾಗ್ ಅಂತ ಹೇಳ್ಬಿಟ್ಟು ಕೊಟ್ಟರು ಅಷ್ಟೇ. ಅವತ್ತೇ ಲಾಸ್ಟ್, ಹೊಡಿಯೋದು ಗಿಡಿಯೋದೆಲ್ಲ ಮಾಡಿಲ್ಲ ಗೈಸ್. ಅಯ್ಯೋ ಇವಾಗ ಅಡುಗೆ ಮಾಡಬೇಕು, ಮೊಸರಿಲ್ಲ ರೀ, ಮೊಸರು ಮರ್ತೋಗ್ಬಿಟ್ಟು ಪ್ಲೀಸ್ ನೋಡಿ, ನೀವು ಎಷ್ಟೊಳ್ಳೆಯವರು ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಬ್ಲಾಗಲ್ಲಿ, ಪ್ಲೀಸ್ ರೀ. ಇವಾಗ ಆಲ್ರೆಡಿ ವಾಕ್ ಟೈಮ್ ಆಗಿದೆ. ನಮ್ಮ ಯಜಮಾನ್ರು ಕೂಡ ಬಂದುಬಿಟ್ರು. ನಮ್ಮ ಯಜಮಾನ್ರು ಇವತ್ತು ಫೋನೇ ತೊಗೊಂಡೋಗಿಲ್ಲ, ಆದರೂ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಗೈಸ್. ಇವತ್ತು ನಮ್ಮ ಯಜಮಾನ್ರು ನೋಡಿ ಟೀ ಶರ್ಟಲ್ಲಿ ಕಾಣಿಸ್ಬೇಕಂತಾರೆ, ಜರ್ಕಿನ್ ಹಾಕ್ಕೊಂಡಿರಿ. ಎಲ್ರಿ ಮಕ್ಕ ತೋರಿಸ್ತೀವಿ, ಜರ್ಕಿನ್ ಹಾಕಿಲ್ಲ ಇವತ್ತು. ಹಾಂ ಜರ್ಕಿನ್ ಇದೇ ವಿಶೇಷ ಇವತ್ತು ಅಂತ ಅಂದರೆ ಇಲ್ಲಿದೆ ಮನೆ ಹತ್ರ ಬಂದುಬಿಟ್ಟು ಬಿಚ್ಚಿಬಿಟ್ರು, ಅದಕ್ಕೆ ನಾನು ಹಾಕ್ಕೊಂಡೆ. ಇವತ್ತು ಮಳೆ ಬಂದಿದೆ ಗೈಸ್, ಸೊ ಸ್ವಲ್ಪ ಥಂಡಿ ಇದೆ, ಅದಕ್ಕೆ ಬೆಚ್ಚಿಗೆ ಸ್ವಲ್ಪ ಇರಬೇಕು. ಈ ಥರ ಎಲ್ಲ ತೋಳು ಬಿಟ್ಕೊಂಡೆಲ್ಲ ಓಡಾಡಿದ್ರೆ ಮಡ್ಚಿಟ್ಬಿಟ್ನಾ ಅದು ಬಟ್ಟೆ. ಗೈಸ್ ವಾಕ್ ಆಯಿತು. ಇವಾಗ ನಮ್ಮ ಯಜಮಾನ್ರಿಗೆ ದಿಲ್ಪಸಂದ್ ತಿನ್ಬೇಕು ಅನ್ನಿಸ್ಬಿಟ್ಟಿದೆ, ಅದಕ್ಕೆ ಬಂದಿದ್ದೀವಿ ಗೈಸ್. ಆ್ಯಂಡ್ ಭವಿಷ್ಯಂಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾಳೆ, ನಿಪ್ಪಟ್ಟು ಮಸಾಲ ತರ್ತೀನಿ ಅಂತ ಹೇಳ್ದಂಗೆ ಇತ್ತಲ್ಲ, ನೀನೇನಾದ್ರು ತರ್ತೀಯಾ ಅಂತ. ಅವ್ರ ಅಪ್ಪನ ಕೊಟ್ಟೆ, ಅದಕ್ಕೆ ಅವರಪ್ಪ ಸುಮ್ಮನಿಡು ಫೋನು ಅಂತ ಹೇಳಿದ್ಲು. ಬಟ್ ತೊಗೊಂಡೋಗ್ತೀವಿ ಗೈಸ್, ಅವಳಿಗೆ ಗೊತ್ತು. ಗೈಸ್ ಭವಿಷ್ಯಂಗೆ ನಿಪ್ಪಟ್ಟು ಮಸಾಲ ಬೇಕಾಗಿತ್ತಲ್ಲ, ಹೋಗಿ ನೋಡಿದ್ವಿ, ಕ್ಲೋಸಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೇ ಕಾಲ್ ಮಾಡಿದ್ರೆ ವಡಾಪಾವ್ ಅಂದ್ಲು, ಅದಕ್ಕೇ ಇವಾಗ ವಡಾಪಾವ್ ಹತ್ರ ಬಂದಿದ್ದೀವಿ, ಅಂದರೆ ವಡಾಪಾವ್ ಅಂಗಡಿಗೆ ಬಂದಿದ್ದೀವಿ. ನಾನು ಅಲ್ಲಿಗೂ ಬೇಡ ಹೋಗೋಣ ಮನೆಗೆ ಹಂಗೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು, ಈ ಪಾಪ ಏನಾದ್ರು ತೊಗೊಂಡೋಗೋಣ ಅಂತ ಹೇಳಿ ಸರಿ ಆಯಿತು ಅಂತ ಬಂದ್ವಿ. ನಮ್ಮ ಭವಿಷ್ಯಂಗೆ ಗೊತ್ತಿಲ್ಲ ವಡಾಪಾವ್ ತಂದಿರೋದು ತರಲ್ಲ ಅಂತ ಅಂದ್ಕೊಂಬಿಟ್ಟಿದ್ಲು. ಅವರಪ್ಪ ಪಾಪ ಏನಾದ್ರು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತಂದಿರೋದು.
ತಂದಿಲ್ಲ ಅಂತ ಹೇಳ್ತೀನಿ, ನೋಡೋಣ. ಯಾಕಮ್ಮ ಬೇಜಾರು ಮಾಡ್ಕೊಂಡು ಹೋಗಿದ್ಯಾ? ಇಲ್ಲ ಇಡ್ಲಿ ತಿನ್ಕೊಂಬರೋದು ಲೇಟ್ ಆಗೋಯ್ತು. ನಾವು ಹೋದ್ವಾ ಅಣ್ಣ ಕ್ಲೋಸ್ ಆಗೋಯ್ತು ಅಂತ. ಚಪ್ಪಲಿ ಬಿಚ್ಚಿಬಿಡ್ತೀನಿ. ಏನು ಕೇಳಿದ್ರಿ? ನಿಜ ಬೇಜಾರಾಗುತ್ತೆ. ಬ್ರೆಡ್ ತಂದಿದ್ದೀನಿ ಭವಿಷ್ಯ. ನನಗೂ ಬೇಜಾರಾಯಿತು. ಸ್ವೀಟ್ ಬೇಡ ನಿಮಗೆ. ಚಿತ್ರಾನ್ನ ತಿಂತೀಯಾ? ಮಾಡ್ತಾಯಿದ್ದೀನಿ ಇವಾಗ. ಬ್ರೆಡ್ ಬೇಡ. ಬ್ರೆಡ್ ಬೇಡವಾ? ಏನಕ್ಕೆ ಇಷ್ಟೊತ್ತಂಕ ಲೈಟ್ ಆನ್ ಮಾಡ್ಕೊಂಡು ಬಂದಿದ್ಯಾ? ನನ್ನ ಗ್ಲೋಯಿಂಗ್ ಫೇಸು ತಂದಿದ್ಯಾ? ಸಬ್ಸ್ಕ್ರೈಬರ್ಸ್ ನನ್ನ ಮೇಲೆ ನೋಡಿ ನಾನೇ ಅಂತ. ತತ್ತಿಲ್ವಾ? ಹಾಯ್, ಏನು ತಂದಿದೆ. ಭವಿಷ್ಯ? ಇದು ಮತ್ತೆ ಹೇಳು. ನಾನೇ ಹೇಳ್ದೆ ಅಪ್ಪಂಗೆ, ನಾಳೆ ಹೆಂಗಿದ್ರು ಮೋಮೋಸ್ ಎಲ್ಲ ಮಾಡ್ತಿದ್ವಿ, ನಾಳೆ ಹೆಂಗಿದ್ರು ತಿಂತೀವಿ, ಇವತ್ತು ತಿಂದೆ ಹೋದ್ರೂ ನಡೆಯುತ್ತೆ, ಏನಾದ್ರು ಕುರುಕು ಶೂ ಬೆಚ್ಚ ಇರಲಿ ಅಂತ. Thank you. ಇಲ್ಲೇ ಕೂತ್ಕೋ ಇಡಿಯಟ್. ಏನಕ್ಕೆ ಹಿಂಗೆ ತಗೋ ಬಂದಿದ್ದೀರಾ? ಅದಕ್ಕೆ ಅಂತ ಒಂದು ಕತೆ ಇದೆ. ಅದಕ್ಕೊಂದು ಸ್ಟೋರಿ ಇದೆ. ಆ್ಯಕ್ಚುಲಿ ಅಮ್ಮ ತಿನ್ನೋಣ ಅಂತ ತೊಗೊಂಡಿದ್ದು. ಆಮೇಲೆ ತಿಂದಿಲ್ವಾ? ಆಮೇಲೆ ನನ್ನ ಮಗಳು ಅಲ್ಲಿ ಕಾಯ್ತಾ ಇರ್ತಾಳೆ ಅಂತ ನನಗೆ ಅನ್ನಿಸ್ತು. ಏನು ತಗೋ ಬಂದಿರೋದು ಇದು? ಕ್ಲಾಸಿಕ್ ಗ್ರಿಲ್ಡ್. ಅಪ್ಪ ಏನು ಹಿಂಗಾಗ್ತದೆ ಬಾಯಿನ. ಹಿಂಗೆ ಪಾಪ ಅಪ್ಪ ನಾನು ಅಯ್ಯೋ ಇಡ್ಲಿ ಬಂದ್ರಿ ಅಂದೆ, ಯಾರು ತೊಗೊಂಡೋಗೋಣ ತಾಳ ಒಳಗೆ ಇದಕ್ಕೆ ಆಯಿತು ವಡಪಾವ ಕೊಡಿಸಿ ಹಿಂಗಿದ್ರು ಅದಕ್ಕೆ ಹೇಳಿದವಳು. ಚೆನ್ನಾಗಿದೆಯಾ? ಮಜಾ ಬಂತ? ಥ್ಯಾಂಕ್ ಯು. ಒಂದೇ ಒಂದು ಬೈಕ್ ತಿಂತೀನಿ ಗೈಸ್. ನಾರ್ಮಲಾಗಿ ಇದೇನಾ ನೀನು ಕೇಳೋದು? ಅದು ತಿಂತೀವಿ. ಕ್ಲಾಸಿಕ್ ಅಲ್ವಾ? ಐ ಆಮ್ ಸಾರಿ, ಅಡ್ಜಸ್ಟ್. ಆಲೂ ಟಿಕ್ಕಿ ಅಂತ ಪರವಾಗಿಲ್ಲ, ಇದೇನು ಡಿಫ್ರೆನ್ಸ್ ಅಷ್ಟೊಂದು ಇರಲ್ಲ. ಅದೊಂದು ಚೂರು ಸ್ವೀಟಾಗಿರುತ್ತೇನೋ ಅಲ್ಲ ಅದು ಸೇವ್ ಇರ್ತವೆ. ಗೈಸ್. ಇವಾಗ ನಾನು ನಮ್ಮ ಯಜಮಾನ್ರಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು. ಏನಕ್ಕೆ ಅಂದರೆ ಸ್ವಲ್ಪ ಲೈಟಾಗಿರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಗೈಸ್. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರಂತ, ದಯವಿಟ್ಟು ಆಗಿ. ಪಾಪ ನನ್ನ ಹೆಂಡತಿ ಕೊರಗ್ತಾಳೆ ಗೈಸ್. ಕೊರ್ಗದೆಲ್ಲ ಕೊರಗಲ್ಲ, ಹೇಳ್ತಾಳೆ. ಏಕೆಂದ್ರೆ ನಮ್ಗೆ ಗೊತ್ತಾಗುತ್ತೆ ಅದು 18% ಮಾತ್ರ ನೋಡ್ತಾ ಇದ್ದಾರೆ. ಯೂಟ್ಯೂಬ್ ಸ್ಟುಡಿಯೋನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಗೈಸ್ ಥ್ಯಾಂಕ್ ಯು. ಯಾರ್ಯಾರು ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅಲ್ಲ ಯಾರ್ಯಾರು ನೋಡಿದ್ದೀರಾ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys.